ಚಿಲ್ಲಿಸುವ ಕಾರಂಜಿ ಶೃಂಗಾರ ಈ ಬಾಳಿಗೆ ಆ ಮೋಹವೇ ಸ್ವೀಕಾರ 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 ಚಂದ್ರಮಾ ನೀ ಬಾರು ಭುವಿಗೆ ಈ ಕಂದನ ಲಾಲಿಸೋ ಎವೆಯನ್ನು ಮುಚ್ಚಿ ಕನಸನ್ನು ಬಿಚ್ಚಿ ಈ ಲಾಲಿಯಾಲಿಸೋ ಮಮತೆಯ ಕಡಲಲ್ಲಿ ಪ್ರೀತಿಯ ತೆರೆಯಲ್ಲಿ ಈ ದೋಣಿಯ ತೇಲಿಸೋ ಚಂದ್ರಮಾ ನೀ ಬಾರು ಭುವಿಗೆ ಈ ಕಂದನ ಲಾಲಿಸೋ ಅಪ್ಪನಿಗೇನಾಗಿತ್ತು? ಇದ್ದಕ್ಕಿದ್ದಾಗೆ ಎಲ್ಲ ಮುಗ್ದೋಯ್ತು. ಹೇಗಮ್ಮ? ಎದೆ ನೋವು ಅಂತ 8 ದಿನ ಮಲಗಿದ್ರು. ಮೊನ್ನೆ ರಾತ್ರಿ ಇದ್ದಕ್ಕಿದ್ದಾಗೆ ಅಟ್ಯಾಕ್ ಆಗೋಯ್ತು. ಈ ವಿಷಯ ನನಗೆ ಮೊದಲೇ ಯಾಕೆ ತಿಳಿಸ್ಲಿಲ್ಲ? ಟೆಲಿಗ್ರಾಮ್ನ ಜವರ ಕಳಿಸಿದ್ದ. ಹಾಸಿಗೆ ಹಿಡ್ದಾಗ್ಲಿಂದು ಅವ್ರು ನಿನ್ನೆ ನೆನೆಸ್ತಾ ಇದ್ರು. ಬಹಳಷ್ಟು ವಿಷಯಗಳಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ ಅಪರ್ಣ. ಅವ್ರ ಮನಸ್ಸು ಅರ್ಥ ಮಾಡ್ಕೊಳ್ದೇನೆ ಅವ್ರನ್ನ ನೋಯಿಸ್ಬಿಡ್ತಿದ್ದೆ. ನನ್ನ ಅತಿಯಾದ ವಾತ್ಸಲ್ಯನೇ ನನಗೆ ವೈಧವ್ಯ ತಂದ್ಕೊಟ್ಬಿಡ್ತು. ಡ್ಯಾಡಿ, ನೀನು ಅಜ್ಜಿ ತರ ನಂಗೆ ಬಿಟ್ಟು ಹೋಗ್ತೀಯಾ?
ಓ ಚಂದ್ರಮ ನೀ ಬಾರು ಭುವಿಗೆ ಈ ಕಂದನ ಲಾಲಿಸೋ ಎವೆಯನ್ನು ಮುಚ್ಚಿ ಕನಸನ್ನು ಬಿಚ್ಚಿ ಈ ಲಾಲಿಯ ಆಲಿಸೋ ಮಮತೆಯ ಕಡಲಲ್ಲಿ ಪ್ರೀತಿಯ ತೆರೆಯಲ್ಲಿ ಈ ದೋಣಿಯ ತೇಲಿಸೋ ಓ ಚಂದ್ರಮ ನೀ ಬಾರು ಭುವಿಗೆ ಈ ಕಂದನ ಲಾಲಿಸೋ ಅಂಜು, ಕಾಫಿ ಕೊಡು. ನೀವು ಕಾಫಿ ಕುಡಿದು ಬಂದಿರ್ಬೇಕಲ್ಲ. ಹೋಟ್ಲಲ್ಲಿ ಕುಡ್ದೆ, ಆದ್ರೂ ಯಾಕೋ ತಲೆನೋವು. ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೂ ಮಾಡಿಲ್ಲ. ರಾತ್ರಿ ಎಲ್ಲ ಅವಳ ಮನೇಲಿದ್ರೆ ನಿಮಗ್ ನಿದ್ದೆ ಎಲ್ಲಿ ಬರುತ್ತೆ? ಅಂಜು, ಸುಮ್ನೆ ಕಿರ್ಚಿ ನಿಮ್ ಗಂಟ್ಲೆ ಯಾಕೆ ನೋಯಿಸ್ಕೊಳ್ತೀರಾ? ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರು ಲೋಕಕ್ಕೆಲ್ಲ ತಿಳಿಯತ್ತೆ. ಈ ಮನೇಲಿ ನಿಮ್ಗೇನ್ರಿ ಕೊರತೆ ಆಗಿರೋದು? ನಾನೇನ್ರಿ ನಿಮ್ಗೆ ಕಮ್ಮಿ ಮಾಡ್ದೆ? ಅಂಜು, ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡ. ಹೌದ್ರಿ, ನಾನು ಹುಚ್ಚಿನೇ. ಇದೇ ರೀತಿ ಆದ್ರೆ ನಂಗ್ ನಿಜವಾಗ್ಲೂ ಹುಚ್ಚೆ ಹಿಡಿದ್ಬಿಡುತ್ತೆ. ನಿಜ ಹೇಳಿ, ಅಪರ್ಣ ಯಾರು? ಕೈ ಹಿಡಿದ ಹೆಂಡತಿ ನಾನು ಇಲ್ಲಿರೋವಾಗ ಅವಳನ್ನ ಮಾದ್ವಿ ಮನೇಲಿ ಯಾಕೆ ಬಿಟ್ರಿ? ಅಂಜು, ಸತ್ಯ ಏನು ಅಂತ ತಿಳಿದೆ ಏನೇನೋ ಮಾತಾಡ್ಬೇಡ. ನಾನು ಈ ವಿಷಯನ ನಿಧಾನ ಹೇಳ್ಬೇಕು ಅಂತಿದ್ದೆ, ಆದ್ರೆ ಈ ವಿಷಯ ನಿಂಗಾಗ್ಲೇ ತಿಳಿದೋಗಿದೆ. ನನಗ್ ತಿಳಿದೇ ಇದ್ದಿದ್ದೆ ಒಳ್ಳೇದಾಯ್ತು. ನನಗ್ ಮೋಸ ಮಾಡೋಕೆ ನಿಮ್ಗೆ ಹೇಗೆ ಮನ್ಸು ಬಂತು? ಅಂಜು, ನಾನು ನಿನಗೆ ಮೋಸ ಮಾಡಿಲ್ಲ. ನಿನ್ನ ಗಂಡ ಅಂತವನಲ್ಲ. ಸುಮ್ನೆ ಅನುಮಾನ ಪಡಬೇಡ. ನಿನ್ನ ಈ ಅನುಮಾನದ ಬುದ್ಧಿ ತಿಳಿದೇನೆ ಅಪರ್ಣನ ಮಾಧವಿ ಮನೆಗೆ ಬಿಟ್ಟು ಬಂದೆ. ಅದೇ ಅಪರ್ಣನೇ. ನಾನು ಯಾರು ಅಂತ ಕೇಳ್ತಿರೋದು. ನನ್ನ ಸ್ನೇಹಿತನ ಮಗಳು. ಈಗ 5 ವರ್ಷದಿಂದ ಅವ್ರ ತಂದೆ ತಾಯಿ ಇಬ್ರು ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು. ಇಲ್ಲಿವರೆಗೂ ಅಪರ್ಣನ ಅವ್ರ ಅಜ್ಜಿ ನೋಡ್ಕೋತಾ ಇದ್ರು. ಈಗ ಅವರು ಅವಳನ್ನ ನನ್ನ ಮಡ್ಲಿಗೆ ಹಾಕಿ ನಿನ್ ಮಗಳ ತರ ನೋಡ್ಕೊ ಅಂತ ಹೇಳಿ ತೀರ್ಕೊಂಡ್ರು. ಈ ಕಟ್ಕತೆ ನಾನ್ ನಂಬೇಕಾ? ನಂಬಿಕೆನ ತರ್ಸಕ್ಕಾಗಲ್ಲ, ಅದು ಅಂತರಾಳದಲ್ಲಿ ಹುಟ್ಟಬೇಕು. ಅಂಜು, ನಾನು ಹಿಂಗೆ ಹೇಳ್ತಿರೋದಲ್ಲ ಸತ್ಯ. ಅಪರ್ಣನ ತಂದೆ ತಾಯಿ ಸಹಾಯದಿಂದ ನಾನು ಈ ತೋಟ, ಬಂಗ್ಲೆ, ಕಾರು ಎಲ್ಲ ಮಾಡಿರೋದು. ಅವ್ರ ಮಗಳು ನಮಗೇನು ಹೆಚ್ಚಲ್ಲ. ಅವಳಿಗೊಂದು ತುತ್ತು ಅನ್ನ ಹಾಕೋದ್ರಿಂದ ನಮ್ಮನೆಗೇನು ಬಡತನ ಬರಲ್ಲ. ಏನೋ ನಿಂದು ಬೆಳಗ್ಗೆನೆ ರಗಳೆ? ಏನಮ್ಮ ನೀನು ಸ್ಕೂಲ್ ಯೂನಿಫಾರ್ಮ್ ಐರನ್ನೇ ಹಾಕಿಲ್ಲ, ಶೂಗ್ ಪಾಲಿಶ್ ಹೊಡೆದಿಲ್ಲ, ಇದನ್ನೇ ಹಾಕೊಂಡೋದ್ರೆ ನನಗ್ ಮಿಸ್ ಸ್ಕೂಲಿಂದ ಹೊರಗೆ ನಿಲ್ಸ್ತಾರೆ. ಆ ಸೈಕ್ಲಿ ಎಲ್ಲಿ ಹೋದ್ನ? ಹೊರಗೆಲ್ಲ ಹೋಗಿದ್ದಾನೆ. ನಂಗೆ ಕೈ ಬಿಡುವಿಲ್ಲ, ನೀನೇ ಮಾಡ್ಕೊ ಹೋಗು. ಹೋಗಮ್ಮ, ನನಗೆ ಐರನ್ ಮಾಡಕ್ ಬರೋದಿಲ್ಲ. ಶೂಸ್ಗೂ ನಾನೇ ಪಾಲಿಶ್ ಹಾಕೊಳ್ಬೇಕಾ? ಕಲ್ತ್ಕೊಂಡ್ರೆ ಏನೋ ಆಗತ್ತೆ. ನೀನೇನ್ ಚಿಕ್ಕ ಮಗು ಅಲ್ವಲ್ಲ, ನೀನ್ ಹೋಗಿ ಶೂ ಪಾಲಿಶ್ ಮಾಡ್ಕೊ ಹೋಗು. ನಾ ಬಂದ್ ಬಟ್ಟೆ ಐರನ್ ಮಾಡ್ಕೊಡ್ತೀನಿ. ಸರಿಮಾ. ಹೀಗಿದ್ಯಾ? ಅದು ಯೂನಿಫಾರ್ಮ್ ಗಾಯನ್ ಹಾಕಿಲ್ಲ. ಅದಕ್ಕೆ ಯಾಕೆ ಹೀಗಿದ್ಯಾ? ಕೊಡು, ನಾನೇ ಏನ್ ಮಾಡ್ಕೊಡ್ತೀನಿ. ಥ್ಯಾಂಕ್ಸ್ ಅಕ್ಕ. ಅಮ್ಮಿ ಕೊಡು, ಯೂನಿಫಾರ್ಮ್ ಐರನ್ ಮಾಡ್ಕೊಡ್ತೀನಿ. ಅಕ್ಕ ಮಾಡ್ತೀನಂತ ತಗೊಂಡ್ ಹೋದ್ಲು. ಅಕ್ಕನ? ಯಾವ ಸೀಮೆ ಅಕ್ಕನ ನಿನ್ಗೆ? ಮಮ್ಮಿ, ಡ್ಯಾಡಿಗೆ ಅಪರ್ಣಾನು ಮಗಳು, ಕವಿತಾನು ಮಗಳು. ಅವಳು ನನ್ಕಿಂತ ದೊಡ್ಡವಳು ಅಂದ್ಮೇಲೆ ಅವಳು ನನಗೆ ಅಕ್ಕನೇ ಅಲ್ವಾ? ಸಾಕ್, ಸುಮ್ನೆ ಇರೋ. ಕಂಡಿದ್ದೀನಿ. ಚೋಟುದ್ದ ಇದ್ದಾನೆ, ನನಗೆ ಉಪದೇಶ ಮಾಡಕ್ ಬರ್ತಾನೆ. ಫ್ರೆಂಡ್ ಅಂದ್ಮೇಲೆ ಅಷ್ಟು ಮಾಡಬಾರ್ದಾ? ನೀವು ನನಗೋಸ್ಕರ ಏನೆಲ್ಲ ಮಾಡಿದ್ದೀರಾ, ಎಷ್ಟೊಂದು ರಿಸ್ಕ್ ತಗೊಂಡಿದ್ದೀರಾ. ನಮ್ಮ ತಂದೆ ತೀರ್ಕೊಂಡ್ಮೇಲೆ ಈ ಆಸ್ತಿ ವ್ಯವಹಾರನೆಲ್ಲ ನೀವೇ ಅಲ್ವಾ ನನ್ಗೆ ಹೇಳ್ಕೊಟ್ಟಿರೋದು. ಹೆಂಗಸರು ಗಂಡಸರನ್ನ ಹೊಗಳಿದ್ರೆ ಹಿಂದೆನೆ ಅಪಾಯ ಕಾದಿರುತ್ತಂತೆ. ಅಪಾಯನಾ? ಅಪಾಯ ಅಂತಂದ್ರೆ ಬೇಡಿಕೆಗಳ ಪಟ್ಟಿ.
ನನ್ನ ಬೇಡಿಕೆ ಏನೂ ಇಲ್ಲ, ಆದ್ರೆ ಪಾರ್ಟಿ ಮಾತ್ರ ಕೇಳೇ ಕೇಳ್ತೀನಿ. ವುಮೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಇವತ್ತು ಫಂಕ್ಷನ್ ಇಟ್ಕೊಂಡಿದ್ದಾರೆ. ಅದ್ರ ಪ್ರೆಸಿಡೆಂಟು ನನಗೆ ಬರಲೇಬೇಕು ಅಂತ ಹೇಳಿದ್ದಾರೆ. ಸೊ ಐ ಆಮ್ ಸಾರಿ, ನೋ ಚಾನ್ಸ್. ಏನಾದ್ರೂ ನೆವ ಹೇಳಿ ತಪ್ಪಿಸ್ಕೊಳಕ್ಕಾಗಲ್ವಾ? ಇಲ್ಲಮ್ಮ, ಸುಳ್ಳು ಹೇಳೋಕೆ ನನಗೆ ಮನ್ಸು ಬರಲ್ಲ. ಆಹಾ, ಇವತ್ತಿನವರೆಗೂ ಸುಳ್ಳೇ ಹೇಳಿಲ್ಲ. ಹರಿಶ್ಚಂದ್ರನ್ ಮೊಮ್ಮಗ. ಹಾಗೆ ಅನ್ಕೋ. ನಿಮಗ್ ನಾನ್ ಬೇಕೋ ಇಲ್ಲ ನಿಮ್ ಹಾಳಾದ ಮೀಟಿಂಗ್ ಬೇಕೋ, ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನಿನಗೆ ಮೂಗಿನ ಮೇಲೆ ಕೋಪ. ವೆಲ್, ನಿನಗಿಂತ ನನಗೆ ಮೀಟಿಂಗ್ ಏನು ಹೆಚ್ಚಲ್ಲ. ನನಗ್ ಗೊತ್ತಿತ್ತು ನೀವು ಕರ್ಕೊಂಡು ಹೋಗೇ ಹೋಗ್ತೀರಾ ಅಂತ. ಯಾಕಂಜಲಿ ಹೀಗೆ ಕೂತಿದ್ಯಾ? ನಾವು 1000 ತಲೆ ಬಿಸಿಲು ಮನೆಗೆ ಬರ್ತೀವಿ, ಹೀಗೆ ಮಾತಾಡದೆ ಕೂತ್ಕೊಂಡ್ರೆ ಹೇಗೆ? ನಿಮ್ ತಲೆ ಬಿಸಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾಕೆ, ಬಹಳ ರಾಂಗ್ ಆಗಿದೆಯಾ? ಇಷ್ಟೊತ್ತೆಲ್ಲ ಹೋಗಿದ್ರಿ? ಮೀಟಿಂಗಿಗೆ ಹೋಗಿದ್ದೆ. ಆ ಮಾಧವಿನ್ ಮುದ್ದಾಡೋ ಮೀಟಿಂಗಾ? ಅವಳ ಜೊತೆ ಚಕ್ಕಂದ ಆಡೋ ಕೆಲಸ ಇತ್ತಾ? ಅಂಜು, ಕೋಪ ನಿಮ್ಮೊಬ್ಬರಿಗೆ ಅಲ್ಲ ರೀ, ನನಗೂ ಬರುತ್ತೆ. ಎಲೆ ಬಿಲ್ಲದ ನಾಲ್ಗೆ ಅಂತ ಏನೇನೋ ಮಾತಾಡ್ಬೇಡ. ನೀವು ಮಾಧವಿನ ಕರ್ಕೊಂಡು ಸಿಟಿಗೆ ಹೋಗಿದ್ ನಿಜ ತಾನೆ? ನಿಜ. ಪಾರ್ಟಿ ಕೊಟ್ಟಿದ್ದು ನಿಜ ತಾನೆ? ಅದು ನಿಜ. ಹಾಗಿದ್ಮೇಲೆ ಅವಳು ಹಿಂದಿಂದೆ ಸುತ್ತಿದ್ದು ನಿಜ, ಅವಳ ಜೊತೆ ಚಕ್ಕಂದ ಆಡಿದ್ದು ನಿಜ. ಅವಳಿಗೂ ನಿಮ್ಗೆ ಏನ್ರಿ ಸಂಬಂಧ? ಮಾಧವಿ ನನ್ನ ಕಣ್ಣೆದುರುಗಡೆ ಬೆಳೆದ ಹುಡುಗಿ. ಅವ್ರ ತಂದೆ ತೀರ್ಕೊಂಡ್ಮೇಲೆ ಅವ್ರ ತಂದೆ ಕೊಟ್ಟ ಮಾತಿನಂತೆ ಅವ್ರ ಎಸ್ಟೇಟಿನ ವ್ಯವಹಾರನೆಲ್ಲ ನಾನೇ ನೋಡ್ಕೊತಾ ಇದ್ದೀನಿ. ಮಾಧವಿಗೆ ಸ್ವತಂತ್ರವಾಗಿ ಎಸ್ಟೇಟ್ ನೋಡ್ಕೊಳ್ಳೋ ಸಾಮರ್ಥ್ಯ ಬರೋವರೆಗೂ ನಾನು ಅವ್ರ ಎಸ್ಟೇಟ್ಗೆ ಹೋಗಿ ಬರ್ತಾ ಇರ್ತೀನಿ. ಇದನ್ನೆಲ್ಲ ಅಪಾರ್ಥ ಮಾಡ್ಕೊಂಡ್ರೆ ಹೇಗೆ? ಅಪಾರ್ಥ ಮಾಡ್ಕೋತಿಲ್ಲ ರೀ, ಈಗ ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್, ಏನೇನೋ ಮಾತಾಡಿ ನನ್ನ ತಲೆ ಕೆಡಿಸ್ಬೇಡ. ನಾನು ಅವಳ ಜೊತೆ ಸುತ್ತಾ ಇದ್ದೀನಿ ಅಂತ ತಾನೇ ನಿನ್ನ ಅಭಿಪ್ರಾಯ? ಹೌದು, ಅವಳಿಗೆ ನನ್ನ ಸಹಾಯದ ಅವಶ್ಯಕತೆ ಇದೆ, ಅದಕ್ಕೆ ಸುತ್ತಾ ಇದ್ದೀನಿ. ನಾನು ನಿನಗೆ ಮೋಸ ಮಾಡ್ತಾ ಇಲ್ಲ, ನನ್ನ ನಂಬು. ಯಾವ ಹೆಂಡತಿ ತಾನೇ ತನ್ನ ಗಂಡನ ಹಂಚ್ಕೊಳಕ್ ಇಷ್ಟಪಡ್ತಾಳೆ? ನೀವೇ ಹೇಳಿ. ಈ ಕೆಟ್ಟ ಅನುಮಾನ ನಿನ್ಗೆ ಯಾಕೆ ಬಂತು? ಒಂದೊಂದು ಸಾರಿ ಮೃಗದ ಥರ ವರ್ತಿಸ್ತೀಯ, ಇದ್ದಕ್ಕಿದ್ದ ಹಾಗೆ ಮಗುವಾಗ್ಬಿಡ್ತೀಯ. ನೋಡು, ಎಲ್ಲ ಮರ್ತು ಬಿಡು. ಬಾ, ಏನಾದರೂ ಸ್ವೀಟ್ ಮಾಡು. ಸ್ವೀಟಾ? ಯಾಕೆ? ನೆನಪಿಲ್ವಾ? ಸಂಜೆ ಒಳಗಾದರೂ ಜ್ಞಾಪಿಸ್ಕೊತೀಯ ಅಂತಿದ್ದೆ. ಇವತ್ತು ನನ್ನ ಬರ್ಡೇ. ಓ, ನಂಗೆ ಮರ್ತೇ ಹೋಗಿತ್ತು. ಆದರೆ ಮಾಧವಿಗೆ ಜ್ಞಾಪಕ ಇತ್ತು. ಮತ್ತೆ ಮಾಧವಿನಾ? ಇಲ್ಲ ಇಲ್ಲ ಇಲ್ಲ, ಅಂಜಲಿ. ಅಪರ್ಣ, ಬಾ ಇಲ್ಲಿ. ಬಾರಿ ಇಲ್ಲಿ. ನನ್ನೇನು ಹುಲಿ ಅನ್ಕೊಂಡೇನೆ? ಕೂತ್ಕೊಂಬರಿ. ಅಪರ್ಣ, ನಾನು ಕೇಳೋ ಪ್ರಶ್ನೆಗೆಲ್ಲ ಸರಿಯಾಗಿ ಉತ್ತರ ಕೊಡ್ತೀಯಾ? ಏನ ಆಂಟಿ? ನಿಮ್ಮ ತಂದೆ ತಾಯಿ ಯಾರು? ನಿಮ್ಮ ಅಜ್ಜಿ ಊರು ಯಾವ್ದಮ್ಮ? ನನ್ ತಂದೆ ತಾಯಿ ನೀವೇ ಅಂತೆ, ಹಾಗಂತ ಅಜ್ಜಿ ಹೇಳಿದ್ರು. ನಮ್ಮೂರು ಸಾರೆಕೊಪ್ಪ. ಸರಿ, ನಿಮ್ಮ ಅಜ್ಜಿ ಏನ್ ಕೆಲಸ ಮಾಡ್ತಿದ್ರು? ಮನೆ ಕೆಲ್ಸ. ಯಾರ ಮನೇಲಿ? ಊರ್ ಗೌಡ್ರ ಮನೇಲಿ. ಹೌದಾ? ಸಾರೆಕೊಪ್ಪಕ್ಕೆ ಬಂದು ಎಷ್ಟು ವರ್ಷ ಆಯ್ತು ಮರಿ? ಮೊದ್ಲಿಂದಲೂ ನಾವು ಸಾರೆಕೊಪ್ಪದಲ್ಲೇ ಇದ್ವಿ. ಓಹೋ, ಅವತ್ ಮಾಧವಿ ಮನೆಗೆ ಹೋಗಿದ್ರಲ್ಲ, ಅಲ್ಲೇನ್ ನಡೀತಮ್ಮ? ಅಂದ್ರೆ ಅವತ್ ರಾತ್ರಿ ನೀನೆಲ್ಲಿ ಮಲ್ಗಿದ್ದೆ? ನಿಮ್ ಡ್ಯಾಡಿ ಎಲ್ಲಿ ಮಲ್ಗಿದ್ರು? ಮಾಧವಿ ಎಲ್ಲಿ ಮಲ್ಗಿದ್ಲು? ಅವತ್ ರಾತ್ರಿ ಮಾಧವಿ ಆಂಟಿ ರೂಮ್ ನಲ್ಲಿ ನಾವೆಲ್ಲ ಮಲ್ಗಿದ್ವಿ. ಡ್ಯಾಡಿ ನನ್ ಬಲಗ್ ಮಲ್ಗಿದ್ರು, ಮಾಧವಿ ಆಂಟಿ ನನ್ ಎಡಗ್ ಮಲ್ಗಿದ್ರು, ಒಂದೇ ಮಂಚದ ಮೇಲೆ. ಅಮ್ಮ, ಯಾಕೆ ಅಳ್ತಾ ಇದ್ಯಾ? ಅಮ್ಮ ಅಂತ ಕರಿಬೇಡ ಅಂತ ನಿಂಗೆ ಎಷ್ಟೆಲ್ಲ ಹೇಳಿದ್ದೀನಿ, ಮತ್ತೆ ಹಾಗೆ ಕರಿತೀಯ? ಯಾವಳ ನಿಮ್ಮಮ್ಮ? ಅಮ್ಮ ಅಂತೆ, ಅಮ್ಮ ದೊಡ್ಡದಾಗ ಬಂದ್ಬಿಟ್ಲು ಅಮ್ಮ ಅನ್ಕೊಂಡು.
ನಿನ್ನ ಹತ್ರ ಅಮ್ಮ ಅಂತ ಕರೆಸ್ಕೊಳ್ಳೋ ಯೋಗ್ಯತೆ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನನಗೂ ನಿಮ್ಮನ್ನ ತಾತ ಅಂದ್ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳಿ? ಡ್ಯಾಡಿ ಹೀಗೆ ನಿಶಬ್ದವಾಗಿ ಹೊರಟೋಗ್ತಾರೆ ಅಂತ ನನ್ನ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಅದು ಪರೋಕ್ಷವಾಗಿ ನಾನೇ ಕಾರಣ. ನನ್ನ ಅತಿಯಾದ ವಾತ್ಸಲ್ಯ, ಅತಿಯಾದ ನಂಬಿಕೆ, ಅತಿಯಾದ ಭರವಸೆ, ಅತಿಯಾದ ಆಸೆನೇ ನನ್ನ ದುಃಖ ಕಾರಣ ಆಗಿರೋದು. ಯಾಕಮ್ಮ ಏನೇನೋ ಮಾತಾಡ್ತಿದ್ದೀರಾ? ಹುಚ್ಚು ಮನಸ್ಸಿಗೆ ಲಗಾಮ್ ಹಾಕ್ತೆ ಓಡೋಗ್ಬಿಟ್ಟು ಕುದುರೆ ಕಣಿವೆಗೆ ಬಿದ್ಮೇಲೆ ಕಣ್ ತೆರೆಯೋ ಹಾಗಾಯ್ತು ನನ್ನ ಸ್ಥಿತಿ. ಇರೋ ಇಬ್ಬರು ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಚೆನ್ನಾಗಿ ಬೆಳೆಸ್ಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅಂತ ಹೀಗೆ ಏನೇನೋ ಕಲ್ಪನೆ ಕನಸುಗಳು. ನಾನು ಅಂದ್ಕೊಂಡಿದ್ದೆಲ್ಲ ಮಾಡಿದೆ. ಆದರೆ ಇವ್ರಿಗೆ ಅದ್ಯಾವುದೂ ಇಷ್ಟ ಇರಲಿಲ್ಲ. ಮಗ ಡಿಗ್ರಿ ಮುಗಿಸಿ ಎಸ್ಟೇಟ್ ನೋಡ್ಕೊಳ್ಳಿ, ಮಗಳು PUC ಮುಗಿದ್ಮೇಲೆ ಮದುವೆ ಆಗಲಿ ಅಂತಿತ್ತು. ಆದರೆ ನಾನು ಪ್ರಗತಿ, ಆದರ್ಶ, ಅದು ಇದು ಅಂತ ಅವ್ರ ಆಸೆ ಯಾವುದಕ್ಕೂ ನಾನು ಬೆಲೆ ಕೊಡಲಿಲ್ಲ. ಗಂಡನ್ನ ಅಂಕೆಯಲ್ಲಿಟ್ಕೊಂಡು ಮಕ್ಕಳನ್ನ ನನ್ನಂತೆ ಬೆಳೆಸ್ದೆ. ಮಕ್ಕಳು ಬೆಳೆದು ದೊಡ್ಡವರಾದರು, ಓದಿದ್ರು. ಮಗಳು ಡಾಕ್ಟರ್ ಆದ್ಲು, ಮಗ ಇಂಜಿನಿಯರ್ ಆದ. ಆದರೆ ಏನು ಪ್ರಯೋಜನ? ಇಬ್ರು ಹೈಯರ್ ಸ್ಟಡೀಸ್ಗೆ ಅಂತ ಲಂಡನ್ಗೆ ಹೋದ್ರು. ಅದು ಇವ್ರಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಮಕ್ಕಳು ಮನೆಯಿಂದ ದೂರ ಹೋದ್ಮೇಲೆ ಮಾತು ಕಮ್ಮಿ ಮಾಡಿದ್ರು. ವರ್ಷಗಳು ಕಳೀತಾ ಕಳೀತಾ ಮುಂಚಿನ ಲವಲವಿಕೆನೂ ಮಾಯ ಆಗೋಯ್ತು. ಮಕ್ಕಳು ಫಾರಿನಲ್ಲಿದ್ದಾರೆ ಅಂತ ತುಂಬ ಹೆಮ್ಮೆ ಪಡ್ತಿದ್ದೆ. ಆದರೆ ಎಷ್ಟು ದಿವಸ? 1 ವರ್ಷ, 2 ವರ್ಷ. ಆಮೇಲೆ ಅವರಿಂದ ಪತ್ರ ಬರೋದು ಕಡಿಮೆ ಆಗೋಯ್ತು. ವಾಪಸ್ ಬನ್ನಿ ಅಂತ ಪತ್ರ ಬರೆದ್ರೆ, ನಾವಲ್ಲೇ ಸೆಟ್ಲ್ ಆಗ್ತೀವಿ, ಬೇಕಾದ್ರೆ ನೀವೇ ಬನ್ನಿ ಅಂತ ಫೋನ್ ಮಾಡಿದ್ರು. ಈ ನೆಲ, ಜಲ, ಭಾಷೆ, ದೇಶ ಅಂದ್ಬಿಟ್ಟು ಹೇಗೆ ಲಂಡನ್ಗೆ ಹೋಗ್ಲಿ ಅಂತ ಕೊರಗ್ತಾ ಇದ್ರು. ಆ ಕೊರಗು ಅವ್ರ ಮಕ್ಕಳ ಮನಸ್ಸನ್ನು ಕರಗಿಸಲೇ ಇಲ್ಲ. ಆ ನೋವೇ ಅವ್ರನ್ನ ನುಂಗಾಕ್ಬಿಡ್ತು. ತಂದೆಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಫೋನ್ ಮಾಡಿದಾಗ ಇಬ್ಬರಲ್ಲಿ ಒಬ್ಬರು ಬರಲಿಲ್ಲ. ನಾನು ಫೋನ್ ಮಾಡಿದಾಗ ಮಗ ಏನಂದ ಗೊತ್ತಾ? ಒಳ್ಳೆ ಡಾಕ್ಟರ್ ಹತ್ರ ಟ್ರೀಟ್ ಮಾಡಿಸು, ದುಡ್ಡು ಕಳಿಸ್ತೀನಿ, ನಾನು ಬರೋಕ್ಕಾಗಲ್ಲ ಅಂತ.